ಅನನ್ಯ ರಾಷ್ಟ್ರಪ್ರೇಮವನ್ನು ಮೈಗೂಡಿಸಿಕೊಂಡ ಸಾವಿರಾರು ಸ್ವಯಂ ಸೇವಕರು ಬಿತ್ತಿದ ಬೀಜವೊಂದು ಇಂದು ಸೇವಾ ಕ್ಷೇತ್ರದ ಹೆಮ್ಮರವಾಗಿ ಬೆಳೆದು ನಿಂತಿದೆ. ರಾಷ್ಟ್ರೋತ್ಥಾನ ಪರಿಷತ್ ವ್ಯಕ್ತಿಯ ಮೂಲಕ ಸಮಾಜ ಪರಿವರ್ತನೆಯ ಮೂಲ ಆಶಯದೊಡನೆ 1965ರಲ್ಲಿ ಪ್ರಾರಂಭವಾದ ಸ್ವಯಂ ಸೇವಾ ಸಂಸ್ಥೆ. ಯಾದವರಾವ್ ಜೋಶಿ, ಹೋವೆ ಶೇಷಾದ್ರಿ ಮುಂತಾದ ಪ್ರಾಜ್ಞರ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ತನ್ನ ಸೇವಾ ಕಾರ್ಯವನ್ನು ಪ್ರಾರಂಭಿಸಿತು. ಮೊದಲಿಗೆ ಜನಜಾಗೃತಿ, ಜನಶಿಕ್ಷಣ, ಜನಸೇವಾ ಎನ್ನುವ ಮಾರ್ಗದರ್ಶಕ ಅಂಶಗಳೊಂದಿಗೆ ಪಯಣ ಆರಂಭಿಸಿ ಈಗ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಎನ್ನುವ ಉನ್ನತ ಧ್ಯೇಯದೊಡನೆ ಮುನ್ನಡೆಯುತ್ತಿದೆ. ಭಾರತೀಯತೆಯ ಸಮಗ್ರ ಮನೋಭಾವ ರಾಷ್ಟ್ರೋತ್ಥಾನ ಪರಿಷತ್ತಿನ ಆತ್ಮ. ಆತ್ಮೀಯತೆ, ಬದ್ಧತೆ, ರಾಷ್ಟ್ರಭಕ್ತಿ ಹಾಗೂ ಸಮಗ್ರತೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಮೌಲ್ಯಗಳು. ತನ್ನ ಪ್ರಾರಂಭಿಕ ಹೆಜ್ಜೆಯಾಗಿ ರಾಷ್ಟ್ರೀಯತೆಯ ಭಾವನೆಯನ್ನು ಜಾಗೃತಗೊಳಿಸುವ ಉತ್ಥಾನ ಮಾಸಪತ್ರಿಕೆಯನ್ನು ರಾಷ್ಟ್ರೋತ್ಥಾನ ಪರಿಷತ್ತು 1965ರಲ್ಲಿ ಹೊರತಂದಿತು. ನಂತರದ ದಿನಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಭಾರತೀಯ ಜೀವನ ಮೌಲ್ಯಗಳನ್ನು ಬೇರೂರಿಸುವ ಸಾಹಿತ್ಯ ಪ್ರಕಟಣೆಗಳ ಮೂಲಕ, ಅದರಲ್ಲೂ ಮುಖ್ಯವಾಗಿ ಭಾರತ ಭಾರತಿ ಸರಣಿಯ ಪುಸ್ತಕಗಳ ಮೂಲಕ ಜನಮಾನಸವನ್ನು ತಲುಪಿತು. ಹಾಗೆಯೇ ತನ್ನ ಪಯಣವನ್ನು ಮುಂದುವರಿಸಿದ ಸಂಸ್ಥೆಯು ಅವಕಾಶಕ್ಕಾಗಿ ಕಾಯದೆ ನಿರಂತರವಾಗಿ ಸೇವಾವಕಾಶಗಳನ್ನು ತಾನೇ ಹುಡುಕಿಕೊಂಡು ತನ್ನ ಸೇವಾ ವಿಸ್ತಾರವನ್ನು ಹೆಚ್ಚಿಸುತ್ತಾ ಮುನ್ನಡೆಯಿತು. ದಿನ ಕಳೆದಂತೆ ಸಂಸ್ಥೆಯ ಕಾರ್ಯವ್ಯಾಪ್ತಿಯು ಆರೋಗ್ಯ, ಶಿಕ್ಷಣ, ಪ್ರಕೃತಿ ಸಂರಕ್ಷಣೆ ಹಾಗೂ ಸೇವಾ ವಸತಿಗಳ ಅಭಿವೃದ್ಧಿ ಮುಂತಾದ ಕ್ಷೇತ್ರಗಳಿಗೆ ಪಸರಿಸಿತು. ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ರಾಷ್ಟ್ರೋತ್ಥಾನದ ಚಟುವಟಿಕೆಗಳು ತಲುಪಿದವು. ರಾಷ್ಟ್ರೀಯತೆಯ ಜಾಗರಣವನ್ನುಂಟು ಮಾಡುವುದರ ಜೊತೆಗೆ ಉತ್ತಮವಾದ ಕಾರ್ಯಮಾದರಿಗಳನ್ನು ಸೃಷ್ಟಿಸಿ ಅವುಗಳನ್ನು ಎಲ್ಲರೂ ಅಳವಡಿಸಿ ಇಡೀ ಸಮಾಜದಲ್ಲಿ ಪ್ರಸರಿಸುವಂತೆ ಮಾಡುವುದು ರಾಷ್ಟ್ರೋತ್ಥಾನದ ಒಂದು ವೈಶಿಷ್ಟ್ಯ. ನಮ್ಮಲ್ಲಿ ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಂತೆಯೇ ನಡೆಸುವ ಎಲ್ಲ ಕಾರ್ಯಯೋಜನೆಗಳು ವೃತ್ತಿಪರತೆಯಿಂದ ವ್ಯವಸ್ಥಿತವಾಗಿ ನಡೆಯುತ್ತೆ. ಜೊತೆಗೆ ಇಲ್ಲಿರೋ ಎಲ್ಲರೂ ಉದ್ಯೋಗಿಗಳು ಆತ್ಮೀಯ ಭಾವದಿಂದ ಒಂದೇ ಕುಟುಂಬದಂತೆ ಕಾರ್ಯನಿರ್ವಹಿಸುವುದು ನಮ್ಮ ಒಂದು ವೈಶಿಷ್ಟ್ಯ. ಇಂದು ರಾಷ್ಟ್ರೋತ್ಥಾನದ ಚಟುವಟಿಕೆಗಳು ಸರ್ವವ್ಯಾಪಿಯಾಗಿ, ಸರ್ವಸ್ಪರ್ಶಿಯಾಗಿ ಬೆಳೆದು ನಿಂತಿವೆ. 18ಕ್ಕೂ ಅಧಿಕ ಪ್ರಕಲ್ಪಗಳು, 1100ಕ್ಕೂ ಹೆಚ್ಚು ಸಾಹಿತ್ಯ ಪ್ರಕಟಣೆಗಳು ಹಾಗೂ ಉತ್ಥಾನ ಮಾಸಪತ್ರಿಕೆ, ಅತ್ಯಾಧುನಿಕ ಮುದ್ರಣ ಸಾಮರ್ಥ್ಯ ಹೊಂದಿರುವ ಮುದ್ರಣಾಲಯ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಹಿಂದುಳಿದ ಮಕ್ಕಳಿಗಾಗಿ ರಾಜ್ಯ ಪಠ್ಯಕ್ರಮದ 14 ಶಾಲೆಗಳು, ಪಂಚಮುಖಿ ಶಿಕ್ಷಣದ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಸಿಬಿಎಸ್ಇ ಪಠ್ಯಕ್ರಮದ 8 ವಿದ್ಯಾಕೇಂದ್ರಗಳು, ಇನ್ನೂರ 20 ಸೇವಾ ವಸತಿಗಳಲ್ಲಿ 361 ಶಾಲಾ ನಂತರದ ಕಲಿಕಾ ತರಬೇತಿ ಕೇಂದ್ರಗಳು ಹಾಗೂ 20 ಸೇವಾ ವಸತಿಗಳ ಸಮಗ್ರ ಅಭಿವೃದ್ಧಿ. ಯಾವುದೇ ಭೇದ ಭಾವವಿಲ್ಲದೆ ಅಗತ್ಯವಿರುವ ಎಲ್ಲ ರೋಗಿಗಳಿಗೂ ಸುರಕ್ಷಿತ ರಕ್ತವನ್ನು ನೀಡುವ 2 ರಕ್ತ ಕೇಂದ್ರಗಳು ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ, ತಲಸೇಮಿಯಾ ಪೀಡಿತ ಮಕ್ಕಳಿಗೆ ಉಚಿತ ಆರೈಕಾ ಕೇಂದ್ರ, ದೈಹಿಕ, ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಹಕರಿಸುವ 20 ಯೋಗ ಕೇಂದ್ರಗಳು, ದೇಶಿ ತಳಿಯ ಗೋವುಗಳ ಸಂರಕ್ಷಣೆ, ಪ್ರಚಾರ ಹಾಗೂ ಅಭಿವೃದ್ಧಿಗಾಗಿ ಗೋಶಾಲೆ,
25 ಎಕರೆ ಭೂಮಿಯಲ್ಲಿ 10,000ಕ್ಕೂ ಅಧಿಕ ಸಸಿ ನೆಡುವಿಕೆ. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಪ್ರತಿಭಾನ್ವಿತ ಮತ್ತು ಅರ್ಹ ಬಡ ಮಕ್ಕಳಿಗೆ ಉಚಿತ ಪದವಿ ಪೂರ್ವ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ನೀಡುವ ತಪಸ್ ಮತ್ತು ಸಾಧನಾ ಯೋಜನೆಗಳು. ಆಧುನಿಕ ವೈದ್ಯಕೀಯ ಪದ್ಧತಿ, ಆಯುರ್ವೇದ, ಹೋಮಿಯೋಪತಿ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗಳನ್ನೊಳಗೊಂಡ ಸಮಗ್ರ ಚಿಕಿತ್ಸೆಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಿನಲ್ಲಿ. ಹೀಗೆ ರಾಷ್ಟ್ರೋತ್ಥಾನ ಪರಿಷತ್ತಿನ ವೃಕ್ಷ ಹಲವು ಆಯಾಮಗಳೊಡನೆ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಸಾಹಿತ್ಯದ ಪ್ರಕಟಣೆಯಿಂದ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಸಮಾಜದಲ್ಲಿ ರಾಷ್ಟ್ರೀಯ ವಿಚಾರ, ಸಾಮಾಜಿಕ ಬದ್ಧತೆ ಮತ್ತು ಮೌಲ್ಯಗಳ ವಿಚಾರವನ್ನು ಸಮಾಜಕ್ಕೆ ತಲುಪಿಸುವಂಥ ಕೆಲಸ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿದ್ದೇವೆ ಅಂಥೇಳಿ ಸಮಾಜ ಇವತ್ತು ನಮ್ಮನ್ನು ಗುರುತಿಸ್ತಾ ಇದೆ. ಅದೇ ಪ್ರಮಾಣದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕೇವಲ ಓದುವುದು, ಬರೆಯುವುದು, ಲೆಕ್ಕ ಮಾಡೋದು ಅಷ್ಟೇ ಅಲ್ಲ, ಅದು ವ್ಯಕ್ತಿಯ ನಿರ್ಮಾಣ ಆಗಬೇಕು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ಗುರುತಿಸುವಂಥ ಆಗಿದ್ದರಿಂದ ನಮಗೆ ಮತ್ತೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಪ್ರತಿ ಕಾರ್ಯಕ್ರಮದಲ್ಲೂ ಜನರ ಉತ್ಸಾಹ, ಜನರ ಪ್ರೋತ್ಸಾಹ ನಮ್ಮ ಕಾರ್ಯವನ್ನು ದ್ವಿಗುಣಗೊಳಿಸುವಂಗೆ ಮಾಡಿದೆ. ಕಾರ್ಯಸಾಧನೆಯ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಪರಿಷತ್ತು ತನ್ನೆಲ್ಲ ಚಟುವಟಿಕೆಗಳನ್ನು ಸಾಹಿತ್ಯ, ಶಿಕ್ಷಣ ಹಾಗೂ ಸೇವೆ ಎನ್ನುವ 3 ವಿಭಾಗಗಳಲ್ಲಿ ವಿಂಗಡಿಸಿ ಅನುಷ್ಠಾನಗೊಳಿಸುತ್ತದೆ. ಉದ್ದೇಶದಲ್ಲಿ ಸ್ಪಷ್ಟತೆ, ಕಾರ್ಯ ಮಾದರಿಯಲ್ಲಿ ಉತ್ಕೃಷ್ಟತೆ, ಕಾರ್ಯನಿರ್ವಹಣೆಯಲ್ಲಿ ನಿಖರತೆ, ವೃತ್ತಿಪರ ದಕ್ಷತೆ, ಸೇವಾ ಕೈಂಕರ್ಯದಲ್ಲಿ ಹಾರ್ದಿಕ ಭಾವ ಹಾಗೂ ಪ್ರತಿ ಹಂತದ ಚಿಕ್ಕಪುಟ್ಟ ಕೆಲಸಗಳನ್ನೂ ಸಹ ಅತ್ಯಂತ ಶ್ರದ್ಧೆಯಿಂದ, ಅಚ್ಚುಕಟ್ಟುತನದಿಂದ ಮಾಡುವುದು ಸಂಸ್ಥೆಯ ವಿಶೇಷತೆ. ಆದ್ದರಿಂದಲೇ ಇಂದು ರಾಷ್ಟ್ರೋತ್ಥಾನ ಪರಿಷತ್ನ ಯೋಜನೆಗಳು ಅತಿ ವೇಗವಾಗಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ತಲುಪಿ ಸಮಾಜದ ಮೇಲೆ ಪ್ರಭಾವ ಬೀರಿವೆ. ಸಮಾಜದ ವಿವಿಧ ಆಯಾಮಗಳಲ್ಲಿ ಗಮನಾರ್ಹ ಬದಲಾವಣೆಗೆ ಕಾರಣವಾಗಿವೆ.